ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಹಾಗೂ ಚುರುಮರಿಯ ಕತೆಗೆ ಕೂಡ ತಮಗೆ ಸ್ವಾಗತ. ನಾನೀಗ ಚುರುಮರಿ ಬಟ್ಟಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಯಾಕಂದರೆ ನಮಗೆ ಚುರುಮರಿ ಅಂತೀವಿ, ಮಂಡಾಳ ಅಂತೀವಿ, ಮಂಡಕ್ಕಿ ಅಂತೀವಿ, ಈ ಎಲ್ಲವೂ ಸೇರಿ ಇಲ್ಲಿ ತಯಾರಾಗುತ್ತೆ. ಕೊಪ್ಪಳದ ಚಿಲವಾಡಗಿ ಅನ್ನೋ ಗ್ರಾಮ ಇದು. ಇಲ್ಲಿ ನೂರಾರು ಕುಟುಂಬಗಳು ಈ ಬಟ್ಟಿಯನ್ನು ನಂಬಿ ಬದುಕುತ್ತೆ ಮತ್ತು ನೂರಾರು ವರ್ಷದ ಈ ಚುರುಮರಿಗೆ ಇತಿಹಾಸ ಇದೆ. ಬನ್ನಿ ಅವರ ಜೀವನದ ಕತೆ ಮತ್ತು ಚುರುಮರಿ ಬಟ್ಟಿಯಲ್ಲಿ ಚುರುಮರಿ ಹೇಗೆ ತಯಾರಾಗುತ್ತೆ ಅನ್ನೋದನ್ನು ತೋರಿಸ್ತೀನಿ. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ನೋಡಿ, ಈ ಕುಟುಂಬಗಳು ಹೇಗೆ ಬದುಕ್ತಾ ಇದೆ, ಇವ್ರ ಜೀವನ ಹೇಗೆ ಸಾಗಿಸ್ತಾ ಇದ್ದಾರೆ, ಸರ್ಕಾರದ ಸೌಲಭ್ಯಗಳು ಇವು ತಲುಪಿದವಾ ಇಲ್ವಾ, ಇನ್ನೂ ಹೇಗೆ ಇವ್ರ ಜೀವನ ಇದೆ. ಬನ್ನಿ, ಈ ಚುರುಮರಿ ಬಟ್ಟಿಯ ಕತೆಗಳಿಗೆ ತಮಗೆ ಸ್ವಾಗತ ಗೆಳೆಯರೆ, ಬನ್ನಿ. ಈ ಕಡೆ ಟರ್ನ್ ಮಾಡೋದು. ನಿಮ್ಮ ಹೆಸರು? ನಮ್ಮ ಹೆಸರು ಖಾದರ್ ಸಾಬ್ ಅಂತ ಸರ್. ಖಾದರ್ ಸಾಬ್ ಅವರೇ? ಹಾಂ ಸರ್. ಓಕೆ. ಇದು ಏನು ಈಗ ಫ್ಯಾಕ್ಟ್ರಿ ಕಾಣಿಸ್ತಾ ಇರೋದು? ಫ್ಯಾಕ್ಟ್ರಿ ಅಲ್ಲ ಸರ್ ಇದು. ಹಾಂ, ಕೈ ಬಟ್ಟಿ ಅಂತಾರೆ ಸರ್ ಇವಕ್ಕೆ. ಕೈ ಬಟ್ಟಿ? ಹಾಂ, ಕೈ ಬಟ್ಟಿ ಚುರುಮರಿ ಇದೆ ಅದು. ಏನದು, ಏನು ಕೈ ಬಟ್ಟಿ ಅಂತಾರೆ? ಚುರುಮರಿ ಕೈ ಬಟ್ಟಿ? ಹಾಂ, ಕೈ ಬಟ್ಟಿ ಹಾಂ, ಕೈ ಬಟ್ಟಿ ಸರ್. ಎಲ್ಲ ಇಲ್ಲೆಲ್ಲ ಇರೋವೆಲ್ಲ ಚಿಲವಾಡಿಗೆಯಲ್ಲಿ ಕೈ ಬಟ್ಟಿ. ಇಲ್ಲಿ ಏನೇನು ತಯಾರಾಗುತ್ತೆ? ಮಂಡಕ್ಕಿ ಅಷ್ಟೇ ಸರ್. ಓಕೆ, ಮಂಡಕ್ಕಿ ಸರ್. ಹಾಂ, ಹೆಂಗೆ ತಯಾರಾಗುತ್ತೆ ಒಂದಿಷ್ಟು ಪ್ರೋಸೆಸ್ ಹೇಳ್ತೀರಿ ನಮಗೆ ಅನ್ಸುತ್ತೆ? ಇದು ಒಣ ಭತ್ತ ಸರ. ಇದು ಮೊದಲು ಒಣ ಭತ್ತ. ಹಾಂ ಸರ್. ಎಲ್ಲಿಂದ ತಂದ್ರಿ ಇದನ್ನ? ಇದು ರೈತರ ಕಡೆಯಿಂದ ಖರೀದಿ ಮಾಡ್ಕೊಂಬಂದಿರ್ತಾರೆ. ರೈತರ ಕಡೆಯಿಂದ? ಎಲ್ಲಿ, ಯಾವ ಭಾಗ ಸರ್? ಇಲ್ಲಿ ಆನಿಗುಂದಿ, ಹಾಂ, ಬಂಡ್ಯಾರ್ಲಾಪುರ, ಬಸಾಪುರ, ಹಾಂ, ಇಲ್ಲೆಲ್ಲ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಸೀದಾ ಆಂಧ್ರ ತರಿಸ್ತೀವಿ ಸರ. ಆಂಧ್ರ ತರಿಸ್ತೀವಿ? ಹಾಂ, ಆಂಧ್ರ. ಇಲ್ಲೆಲ್ಲ ಪೂರಾ ಮುಗ್ದಿನ ಸರ. ಹಾಂ, ಅಲ್ಲಿ ಗಂಗಾವತಿಯಲ್ಲಿ ನಮ್ಗೆ ಅಂಗಡಿ ನೆಲ್ ಕೊಡ್ತಾರೆ ಸರ್ ಅವರು, ಹಾಂ, ದಲಾಲಿ ಅಂಗಡಿಯಾರ. ಹಾಂ. ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಮುಖಾಂತರ ನಮಗೆ. ಯಾವ್ದು ಭತ್ತ ಇದು? ಇದು 1010 ಅಂತಾರೆ ಸರ್. ಅದು 1010? 1010. 1010? ಹಾಂ, 1010. ಹ್ಞೂ. ನೀವು ಗಂಗಾ ಕಾವೇರಿ RNR ಅವು ಯಾವೂ ಬರೋದು ಸರ್ ಮಂಡಳಿಗೆ. ಯಾಕೆ? ಅದು ಸಣ್ಣ ಇರುತ್ತೆ ಸರ್ ಭತ್ತ. ಅದು ಹಾಂ, ಅದು ಸಣ್ಣ ಇರ್ತಲ್ಲ. ಈಗ ಕುದಿಯೋ ನೀರೊಳಗೆ ಹಾಕ್ಬೇಕು ಸರ್ ಅದು. ಹಾಂ, ಹಾಂ. ಈಗ ಒಂದು ನಿಮಿಷ, ಈ ಭತ್ತ ಈಗ ಇಷ್ಟು ದಪ್ಪ ಐತಲ್ಲ, ಇದು ಮಾತ್ರ ಚುರುಮರಿಗೆ ಬರುತ್ತೆ? ಹಾಂ, ಇದು ಮಾತ್ರ ಚುರುಮುರಿ ಬರುತ್ತೆ ಸರ್. ಇದು ಉಳಿದಿದ್ವೆಲ್ಲ ಸಣ್ಣ ಇರ್ತಾವೆ, ಅದಕ್ಕೆ ಬರಲ್ಲ? ಅವೆಲ್ಲ ಊಟಕ್ಕೆ ಉಣ್ಣಾಕ್ ಬರ್ತವೆ ಸರ್ ಅವು. ಓಕೆ, ಆಯಿತು. ಹಾಂ, ಹಾಂ, ಇಷ್ಟು ದಪ್ಪ ಇರ್ಬೇಕು ಅಂದ್ರೆ? ಹಾಂ, ದಪ್ಪ ಇರ್ಬೇಕು ಸರ್. ಓಕೆ, ಆಯಿತು. ತೊಗೊಂಡು ಬಂದ್ರಿ, ಸೀದಾ ಇಲ್ಲಿಗೆ ಬಂದ್ರೆ ಇದು ಆಯ್ತು. ಈಗ ನೆಕ್ಸ್ಟ್ ಪ್ರೋಸೆಸ್ ಏನು ಮಾಡ್ತೀವಿ? ಫಸ್ಟ್ ಅವು ರೈತರ ಕಡೆಯಿಂದ ನಾವು ಖರೀದಿ ಮಾಡ್ಕೊಂಬಂದಿನಿ. ಮತ್ತೆ ತೂರ್ಬೇಕು ಸರ್ ಅವನ್ನ. ಅದ್ರೊಳಗೆ ಜೊಳ್ಳು, ಕಡ್ಡಿ, ಕಸರು ಭಾಳ ಇರುತ್ತೆ ಸರ್. ಹಾಂ, ತೂರಿ ಈ ಬ್ಯಾರ್ನೊಳಗೆ ಒಂದು 20 ಕೊಡದಷ್ಟು ನೀರು ಇಡ್ಬೇಕು ಸರ್. ಹಾಂ, ನೀರು ಇಟ್ಟಿಂದೆ ಅದು ನೀರು ಕುದಿಬೇಕು ಸರ್. ಅನ್ನ ಯಾವ ಥರ ಕುದಿತೈತಿ ಆ ಥರ ನೀರು ಕುದಿಬೇಕು ಸರ್. ನೀರು ಹಾಕ್ತೀವಿ. ನೀರು ಹಾಕ್ತೀರಿ ಸರ್? ಇದು ಒಂದು 20 ಕೊಡ ನೀರು ಹಾಕಿತ್ತು ಸರ್. 20 ಕೊಡ ನೀರು ಹಾಕಿ? ಹಾಂ, 20 ಕೊಡ ನೀರು ಹಾಕಿತ್ತು. ಹಾಂ, 20 ಕೊಡ ನೀರು. ಎಷ್ಟು ಹಾಕ್ತೀರಿ? ಭತ್ತ ಒಂದು 4 ಕ್ವಿಂಟಲ್ ಹಾಕ್ತೀವಿ ಸರ್. 4 ಕ್ವಿಂಟಲ್? ಹಾಂ, 4 ಕ್ವಿಂಟಲ್. ಇದ್ರಾಗ ಸರ್ ಇವು 4 ಬ್ಯಾರಲ್. ಹಾಂ, ಹಿಡಿದು ಸರ್. ಒಂದು ಬ್ಯಾರಲ್ಗೆ 1 ಕ್ವಿಂಟಲ್ 10-20 ಕೆಜಿ ಹಿಡಿದು ಸರ್ ಅದು. ಹಾಂ, ಏನು ಸರ್, ಅಂಥವು 4 ಬ್ಯಾರಲ್ ಹಾಕ್ತೀವಿ ಸರ್. ಹಾಂ, 4 ಕ್ವಿಂಟಲ್ ಹಾಕಿ ಸರ್. ಹಾಂ. ಕುದಿಯೋ ನೀರೊಳಗೆ ನಾವು ಒಣ ಭತ್ತ ಸುರಿಬೇಕು ಸರ್. ಮತ್ತೆ 5 ತಾಸು ಇದ್ರೊಳಗೆ ನೆನೆ ಬಿಡಬೇಕು. 5 ತಾಸು ಆಗಿಂದೆ ಮತ್ತೆ ಅವು ನೀರು ಕರಡಿ ಬಿಡ್ಬೇಕು ಸರ್. ಇಲ್ಲಿ ವಾಲ್ ಮಾಡಿ ನೋಡಿ ಸರ್, ಈ ನೀರು ಹೋಗಿ ಸರ್. ಇದು ಈ ವಾಲ್ ಮಾಡಿವಲ್ಲ, ಇದು ನೀರು ಹೋಗ್ಬೇಕು ಸರ್. ಅದು 5 ತಾಸು ನಂತರ ಅದು ನೆನಿತೆ ಸರ್. ಅದು ಒಳಗೆ ಭತ್ತ ನೆನಿತೈತಿ. ಆ ನಂತರ ಮತ್ತೆ ಅವನ್ನ ಗಡಿಗೆ ತೆಗೆದಾಕ್ಬೇಕು ಸರ್. ಸುಡುತ್ತಿರ್ತಾವೆ, ಭಯಂಕರ ಸುಡ್ತಿರ್ತಾವೆ. ಭಯಂಕರ ಸುಡ್ತಾರೆ. ನೋಡಿ ನೋಡಿ ಸರ್, ಇದು ಎಷ್ಟು ಸುಡ್ತೈತಿ. ಈ ಕೈ ಹಿಡಿಗೊಳಲ್ಲ ಸರ್. ಈಗ ಆನ ಬನ್ನಿ ಸುಡುತ್ತಿರ್ತದೆ ಸರ್. ಅಂತ ಸುಡುಗಳ ನೀರೊಳಗೆ ಮತ್ತೆ ನೀರು ಬಿಟ್ಟು ತೆಗಿಬೇಕು ಸರ್. ತೆಗೆದು ಮತ್ತೆ ಈ ಕಡೆ ಹಾರಿ ಹಾಕ್ಬೇಕು ಸರ್. ಮತ್ತೆ ಇವು ಸ್ವಲ್ಪ ತಣ್ಣಗಾಗಬೇಕು. ನಾವು ಬೆಳಗ್ಗೆ ಮುಂಜಾನೆ 4 ಗಂಟೆಗೆಲ್ಲ 5 ಗಂಟೆಗೆ ಎದ್ದು ಸರ. ಮತ್ತೆ ಇದ್ರೊಳಗೆ ಉರಿಬೇಕು ಸರ್. ಎದ್ರೊಳಗೆ? ಈ ಮಿಷನ್ ಒಳಗೆ ಉರಿಬೇಕು ಸರ್. ಬರ್ರಿ, ಇದು ಮಾಡ್ತೀವಿ. ತೌಡಿಲ್ ತಳ್ಳಿ ಇನ್ ಸರಿ ಮಂಜು ಸ್ವಲ್ಪ ಇನ್ ಸರ್. ಹಾಂ ಸರ್, ಇದು ಬಿತ್ತು ನೋಡಿ ಸರ್. ಬಾಬಾ ಬಾಬಾ, ಅಲ್ಲಿ ನೋಡಿ ಹೋಗೆ. ಏನು ಮಾಡ್ಬೇಕು ಸರ್, ಧೂಳದ ಕೆಲಸ ಸರ್ ಅದು. ಓಹೋ, ಹಾಂ. ಆ ಮಿಷನ್ ಒಳಗೆ ಸರ್ ಒಂದು 70-80 kg ಮರಳು ಹಾಕ್ಬೇಕು, ಉಸುಗ ಹಾಕ್ಬೇಕು ಸರ್. ಅದು
ಏನು ಹಾಕ್ತೀರಿ? ಅದ್ರೊಳಗೆ ಉಸುಗಿರುತ್ತೆ ಸರ ಆ ಮಿಷಿನ್ ಒಳಗೆ. ಉಸುಗಿರುತ್ತೆ? ಹಾಂ, ಉಸುಗು ನೈಸ್ ಉಸುಗು ಇರ್ತದೆ, ಸಮುದ್ರ ಉಸುಗು. ಹಾಂ ಅದ್ರೊಳಗೆ 70-80 kg ಉಸುಗಿರುತ್ತೆ ಸರ್ ಆ ಮಿಷಿನ್ ಒಳಗೆ. ಅದು ಹೀಟಾಗಿಂದೆ ಕಾಳು ಬಿಡ್ಬೇಕು ಸರ್ ನೆಲ್ಲು. ಎಲ್ಲಿ ಹಾಕ್ತೀರಿ ನೆಲ್ಲು? ಇಲ್ಲಿ ಹಾಕಿತ್ತಲ್ಲ ಸರ್ ಮ್ಯಾಗ. ಮೇಲೆ? ಹಾಂ, ಇಲ್ಲಿ ಹಾಕಿತ್ತಲ್ಲ ಸರ ಅವನು ಹೀಟಾಗಿಂದೆ ಬಿಡ್ಬೇಕು ಸರ್ ಅದು. ನೋಡು ಅಲ್ಲಿ ನೋಡು ಹಾಳು ಬಿಡ್ತಾವ ನೋಡು. ಅಲ್ಲಪ್ಪ ಹಾಂ ಹಾಳು ಬಿಡ್ತಾವ ನೋಡವ. ಅದು ಹೀಟಾಗಿಂದ ಈ ಸರ ಕಾಳು ಬಿಡ್ಬೇಕು ಸರ್ ಇವು. ಹಾಂ ಅಲ್ಲ ಉಸುಗೆ ಎಲ್ಲಿ ಇರುತ್ತೆ? ಇದ್ರೊಳಗೆ ಇರುತ್ತೆ? ಇದ್ರೊಳಗಿರುತ್ತೆ ಸರ್, ಇದ್ರೊಳಗೆ. ಹಾಂ ಇದ್ರೊಳಗಿರುತ್ತೆ ಸರ್ ಉಸು. ಹಾಂ 70. ಇದೇನು? ಇದು ಕಟ್ಟಿಗೆ ಪುಡಿ ಸರ ಇದು. 6 ರೂಪಾಯಿ kg ಸರ ಇದು. ಹಾಂ 6 ರೂಪಾಯಿ kg ಹಾಂ ಇದು. ಹಾಂ ಇದು ಮತ್ತೆ ನಾವು ಕಟ್ಟಿಗೆ ಮಿಷಿನ್ ಒಳಗೆ ಹೋಗಿ ತರ್ಬೇಕು ಸರ. ಇದನ್ನ ಎದಕ್ಕೆ ಹಾಕ್ತೀರಿ? ಹೀಟ್ ಆಗಕ್ಕೆ ಸರ. ಇದು ಹೀಟ್ ಆಗಕ್ಕೆ ಸರ ಇದು. ಹಾಂ ಕರೆಂಟಿಂದ ಸರ ಇದು. ಓಕೆ ಹಾಂ ಆಯ್ತು. ತೌಡು ಹೋಗ್ತಾ ಇರ್ತೀರಿ ಸರ್ ಇದು. ಹೀಟ್ ಇಲ್ಲಿ ಆಗ್ತದೆ. ಏನಾಗ್ತದೆ ಇಲ್ಲಿ? ಇದ್ರೊಳಗೆ ಉಸುಗೈತೆ ಸರ್ ಇದ್ರಾಗ ಹಾಂ. ಮಿಷಿನ್ ಒಳಗೆ. ಹಾಂ ಇದು ಭತ್ತ ಅದ್ರೊಳಗೆ ಉರಿದು ಹೋಗುತ್ತೆ ಸರ. ಏನ್ ಮಾಡಕ ಅದು ಉರಿದು ಬರುತ್ತೆ ಸರ್, ಡ್ರೈ ಆಗಿ ಬರ್ತೈತಿ. ಓ ಹಾಂ ಹುರಿ ಹಾಕಿದ ರೋಸ್ಟ್ ಆಗಿ ಬರುತ್ತೆ ಸರ್ ಅದು. ಹಾಂ ರೋಸ್ಟ್ ಆಗಿ ಬಂದರೆ ಮತ್ತೆ ಈ ಥರ ತೋರಿಸ್ಬೇಕು ನೀರೊಳಗೆ. ಹಾಂ ನೀರೊಳಗೆ ತೋರಿಸಿ ಮತ್ತೆ ಹೊರಗೆ ಹಾರಾಕ್ಬೇಕು ಸರ್. ಒಂದು ಮಿನಿಮಮ್ ಒಂದು 40-50 ನಿಮಿಷ, ಒಂದು ತಾಸು ಸರ್ ಅದು. ಹಾಂ ಹಾರಾಕಿಂದೆ ಅದು ಆರಿಂದ ಮತ್ತೆ ಗಿರಣಿಗೆ ಹಾಕ್ಬೇಕು ಸರ್. 6ರಿಂದ ಮತ್ತೆ ಗಿರಣಿಗೆ ಹಾಕ್ಬೇಕು ಸರ್. ಅದನ್ನ ಅಲ್ಲಿ ಹೋಗಿ ಇಲ್ಲಿ ನೀರು ಏನು ಕುದ್ದೈತೇನೆ ಇದು? ಆ ಥರ ನೀರು ತಣ್ಣಗೆ ಬಿಸಿ ನೀರು ಬಿಸಿ ಭತ್ತ ಬಂದು ಆ ಥರ ಹೀಟ್ ಆಗಿರುತ್ತೆ ಸರ್ ಅದು. ಅಲ್ಲ ಹೌದಾ? ಹಾಂ ಅಲ್ಲಿ ಅಲ್ಲಿ ಬಿಸಿನೇ ಎಲ್ಲ ತಮ್ಮಂದು ಆರಾಕ್ಬೇಕು ಸರ್. ಹಾಂ ಒಂದು ತಾಸನ ಆರ್ಬೇಕು ಸರ್ ಅದು. ಒಂದು ತಾಸು ತನ ಆರ್ಬೇಕು? ಒಂದು ತಾಸನ ಆರ್ಬೇಕು ಸರ್ ಅದು. ಹಾಂ ಆರಿಂದೆ ಮತ್ತೆ ಗಿರಣಿಗೆ ಹಾಕ್ಬೇಕು ಸರ್ ಅದು. ಹಾಂ 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 ಗಿರಣಿಗೆ ಹಾಕಿಂದೆ ಮತ್ತೆ ತೌಡು ಬೇರೆ ಅಕ್ಕಿ ಬೇರೆ ಆಗತ್ತೆ ಸರ್. ಅದನ್ನ ನೋಡೋಣ ಅಲ್ಲಿ ಹೋಗಿ. ಹಾಂ ಹಾಂ ಈಗ ಇದು ಇಲ್ಲಿ ಹಾಕಿರ್ತೀರಿ ಹಿಂಗೆ? ಹಾಂ ಓ ಅಲ್ಲಿಂದ ತಗೊಂಬಂದು ಇಲ್ಲಿ ಹಾರಕ್ಕೆ ಹಾಕ್ತೀರಿ ಇದನ್ನ? ಹಾಂ, ಅದು ಏನಾರ ಉರ್ತ ಸರಿಟ್ನ ರೋಸ್ಟ್ ಸರಿ ಆಗಲಿಲ್ಲ ಅಂದ್ರೆ ಒಳ್ಳೆ ಹಾಕ್ಬೇಕು ಸರ್ ಮತ್ತೆ ಇನ್ನೇಮೆ ಅದು. ಹೌದಾ? ಹಾಂ ಅವ ಮುಟ್ಟಕ್ಕೆ ಆಗ್ತಿಲ್ಲ. ಆಗ್ತದೆ ಸರ್ ಅದು. ಹಾಂ. ಭಯಂಕರ ಸುಡ್ತಿರ್ತದೆ ಸರ್. ಹಾಂ ಇವೆಲ್ಲ ಆರಿದ್ದು ನೋಡಿ ಸರ್. ಇವೆಲ್ಲ ಈಗ ಇವು ಆರಿದ್ದು ಈಗ ಅಲ್ಲಿ ಆರಿದ್ದ ಇವು? ಹಾಂ ಆರಿದ್ದು ಸರ್ ಅವು. ಓಕೆ. ಇಲ್ಲಿ ಒಳಗೆ ಗಿರಣಿಗೆ ಹಾಕ್ಬೇಕು ಸರ್ ಮತ್ತೆ ಅವು. ಹಾಂ ಹಾಂ ಇದನ್ನ ತೊಗೊಂಡೋಗಿ ಈಗ ಅಲ್ಲಿ ತುಂಬ್ತಾ ಇದಾರಲ್ಲ ಯಜಮಾನ್ರ, ಹಾಂ ತೊಗೊಂಡೋಗಿ ಗಿರಣಿಗೆ ಹಾಕೋದ ಇದನ್ನ? ಹಾಂ ಗಿರಣಿಗೆ ಹಾಕ ಸರ್. ಓಕೆ. ಹಾಂ 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 ಸರಿ ಸರಿ. ಎಷ್ಟೊತ್ತು ಆರ್ಬೇಕ್ರಿ? ಒಂದು ತಾಸು ಆರ್ಬೇಕು ಸರ್. ಒಂದು ತಾಸು? ಒಂದು ತಾಸು ಆರ್ಬೇಕು. ಹಾಂ ಆರಿದ ಮೇಲೆ? ಆರಿದ ಮೇಲೆ ಇಲ್ಲಿ ಗಿರಣಿಗೆ ತಂದು ಹಾಕ್ಬೇಕು ಸರ್. ಹಾಂ ಇಲ್ಲಿ ಗಿರಣಿಗೆ ಹಾಕಿನ ಸರ ಇದು ತೌಡು ಅಕ್ಕಿ ಎರಡು ಮಿಕ್ಸ್ ಆಗಿ ಬೀಳುತ್ತಾ ಅದ್ರೊಳಗೆ ಹಾಕ್ಬೇಕು ಸರ್. ಮತ್ತೆ ಪುಟ್ಟಿಯಲ್ಲಿ ಇಲ್ಲಿ ಹಾಕಿದ ನಂತರ ತೌಡು ಇದು ಮಿಕ್ಸ್ ಇರುತ್ತೆ? ಹಾಂ, ಎರಡು ತೌಡು ಅಕ್ಕಿ ಮಿಕ್ಸ್ ಇರುತ್ತೆ. ಮತ್ತೆ ಅದ್ರೊಳಗೆ ಹಾಕ್ಬೇಕು. ಅದ್ರೊಳಗೆ ಹಾಕಿದ್ರೆ ತೌಡು ಬೇರೆ ಅಕ್ಕಿ ಬೇರೆ. ಮುಂದೆ ಅಕ್ಕಿ ಬರ್ತಾ ತೌಡು ಹಿಂದೆ ಹೋಗುತ್ತೆ ಸರ್ ಅದು. ಮತ್ತೆ ತೊಗೊಂಡು ಹೊಂಟ್ರಲ್ಲ ಇವರು? ಮತ್ತೆ ತೊಗೊಂಡೋಗಿ ಅಲ್ಲಿ ಅಕ್ಕಿ ಹಾರಾಕ್ಬೇಕು ಸರ್ ಅವು. ಓ ಅದು ಪ್ರೊಸೆಸ್? ಹಾಂ, ಅದು ಪ್ರೊಸೆಸ್ ಸರ. ಈಗ ಇದು ಏನಾಗುತ್ತೆ? ಈ ಥರ ಮಿದು ಬೀಳ್ತಾರ ರಬ್ಬರ್ ಥರ ಇದು. ಮಿದು ಐತೆ? ಹಾಂ, ಆ ಥರ ಹುರಿದು ನೀರೊಳಗೆ ತೋರಿಸಿ ಗಿರಣಿ ಆರಿಸಿ ಗಿರಣಿಗೆ ಹಾಕಿ ಮತ್ತೆ ಗಿರಣಿ ಕ್ಯಾನಿಗೆ ಹಾಕಿ ಮತ್ತೆ ಕ್ಲೀನ್ ಮಾಡ್ಕೊಂಡು ಮತ್ತೆ ಅಕ್ಕಿ ಹರಿಬೇಕು ಚಾಪಿ ಹಾಕಿ ಹೊರಗಡೆ.
ಅಕ್ಕಿ ಹಾಕಿ ಮತ್ತೆ ಅಲ್ಲಿದ್ದ ಏನ್ರಿ 2-2.5 ತಾಸನ ಅಕ್ಕಿ ಒಳಗೆ ಬಿಡಬೇಕು. ಈಗ ಅದ್ರೊಳಗೆ ಹಾಕಿ ತೌಡ್ ಎಲ್ಲಿ ಬಿತ್ತು ಈ ಕಡೆ ಇಲ್ಲಿ ಬರ್ತಾರ. ಓಕೆ. ಇದೆಲ್ಲ ಏನು? ಇದೆಲ್ಲ ನೆಲ್ಲು ಸರ. ನೆಲ್ಲು. ಹಾಂ, ನೆಲ್ಲು ಕಟ್ಟಿಗೆ ಪುಡಿ ಸರ. ಹಾಂ, ಈ ನಮ್ಮ ಬೇಕಂತಾರದ ಮಾಲ್ ಸ್ಟಾಕ್ ಸರ್ ಅದು. ಓಕೆ. ಹಾಂ. ಸೊ ಇಲ್ಲಿ ಪ್ರೊಸೆಸ್ ಏನು ನಡೀತು ನನಗೆ ಗೊತ್ತಾಗಿದ್ದು, ಇಲ್ಲಿಂದ ತೊಗೊಂಡೋದ್ರಿ ಹಾಂ. ಒಂದು ಮಿಷಿನಲ್ಲಿ ತೌಡು ಅಕ್ಕಿ ಎರಡು ಸೇರಿ ಬರುತ್ತೆ, ಇನ್ನೊಂದು ಮಿಷಿನಲ್ಲಿ ತೌಡು ಬೇರೆ ಬರುತ್ತೆ, ಅಕ್ಕಿ ಬೇರೆ ಅಕ್ಕಿ ಒಂದು ಸ್ವಲ್ಪ ಮಿದು ಇರುತ್ತೆ. ಹಾಂ, full ಆ ಮಿದು ಇರೋ ಅಕ್ಕಿ ಏನು ಮಾಡ್ತೀರಿ? ಆಮೇಲೆ ಅಕ್ಕಿ ಅರಬೇಕು ಸರ್. ಇಲ್ಲಿ ಬರ್ರಿ. ಓಕೆ. ಇವು ಏನ್ರಿ ಇಲ್ಲಿದಾವಲ್ಲ ಅವು ಅಕ್ಕಿ ಸರ್ ಅಲ್ಲಿ ಹೊರಗೆ ತಗೊಂಡು ಹಾಕಿದ್ದು ಈಗ ಅವು ಮತ್ತೆ ನೆಕ್ಸ್ಟ್ ಅರ್ಬೇಕು ಸರ್. ಮತ್ತೆ ಅವನ್ನ ಯಾಕ ಇಲ್ಲಿ ಚಾಪಿ ಇರಲ್ಲ ಸರ್ ಅರ್ವಕ್ಕ ಜಾಸ್ತಿ. ಅಲ್ಲಿದ್ದ ಗಿರಣಿಯಾಗಿದ್ದ ಪಾಲಿಸ್ ಮಾಡ್ಕೊಂಬಂದಿಂದೆ ತೂರಿಂದ ಸರ ಇಲ್ಲಿ ಮತ್ತೆ ಇಷ್ಟು ಚಾಪಿ ಒಂದು 70-80 ಚಾಪಿ ಹಾಕಿ ಒಂದು ಚಾಪಿಗೆ ಒಂದು ಸೇರಿನಷ್ಟು ಅಕ್ಕಿ ಹಾಕಿ ಅರಬೇಕು ಸರ. ಒಂದು ಚಾಪಿಗೆ ಬರೇ ಒಂದು ಸೇರ್ ಅಕ್ಕಿ ನೀವು? ಹಾಂ, ಒಂದು ಸೇರು ಅಕ್ಕಿ ಸರ. ಇಲ್ಲಿ ಹಾಕಿರೋ? ಹಾಂ, ಹಾಕಿರೋ ಸರ. ಹಾಂ, 2-2.5 ತಾಸನ ಇಲ್ಲಿ ಒಣಗ್ಬೇಕು ಸರ. ಅದು ಒಂದು ಸ್ವಲ್ಪ ನಮಗೆ ಹೆಚ್ಚು ಹೋಗ್ಬಾರ್ದು, ಒಣಗು ಸ್ವಲ್ಪ ಕಮ್ಮು ಆಗಬಾರ್ದು. ನಮ್ಮ ಅದಕ್ಕೆ ಬರೋತನ ನಾವು ತಗೋಬೇಕು ಅವನ್ನ. ಆ ನಂತರ ಮತ್ತು ಅಕ್ಕಿ ತೂರ್ಕೊಂಡು ಹೋಗಿ ಬಟ್ಟೆ ಒಳಗೆ ಒಂದೊಂದು ಬೊಗಸಿಗೆ ಪುಟ್ಟಿ ಒಳಗೆ ಅಕ್ಕಿ ಹಾಕ್ಯಂದು ಸ್ವಲ್ಪ ಉಪ್ಪಿನ ನೀರು ಹಾಕ್ಯಂದು ಎರಡು ಮಿಕ್ಸ್ ಮಾಡಿ ಬಟ್ಟೆ ಒಳಗೆ ಉರಿಬೇಕು. ಆವಾಗ ಮಂಡಕ್ಕಿ ರೆಡಿ ಆಗುತ್ತೆ ಸರ್. ಈಗ ಒಂದು ಸೇರ್ ಇಲ್ಲಿ ಹಾಕಿರಲ್ಲ, ಇದರಲ್ಲಿ ಎಷ್ಟು ಮಂಡಳ ತಯಾರಾಗುತ್ತೆ? ಅದು ಹೇಳಕ್ಕೆ ಬರೋದು ಸರ್, ಒಂದು 8-10 ಲೀಟ್ರ್ ಆಗುತ್ತೆ ಸರ್. ಅದು 8-10 ಲೀಟ್ರ್? ಹಾಂ, 8-10 ಲೀಟ್ರ್ ಆಗುತ್ತೆ ಸರ್. ಹಾಂ. ಈಗ ನಿಮ್ಮಲ್ಲಿ ಪ್ರತಿ ಮನೆಗೂ ಇಷ್ಟೆಲ್ಲ ಪ್ರೊಸೆಸ್ ಇದೆಯಾ ಅಥವಾ ಏನಾಗುತ್ತೆ? ಈಗ ಬೇರೆದವರೆಲ್ಲ ಸಣ್ಣ ಇಟ್ಕೊಂಡ್ರ ಅವರೆಲ್ಲ ಬರೀ ಮಾಡ್ತಾರೆ. ಎಲ್ಲ ಸೇಮ ಸರ್. ಎಲ್ಲ ಸೇಮ. ಹಾಂ. ಇವೇನ್ರಿ ನಾವು ಆದ್ರೂ ಮೊದ್ಲಾಗೈತಲ್ಲ ನಮಗೆ ಗಿರಣಿ ಇದ್ದಿಲ್ಲ, ಭತ್ತವ್ರಿ ಮಿಷನ್ ಇದ್ದಿಲ್ಲ. ನಾವು ದುಡ್ಕಂತನ ಮಾಡ್ಕೊಂಡ್ವಿ. ಇನ್ನೊಬ್ರ ಕಡೆ ಹೋಗಿ ಏನು ಹಾಕ್ಸದಪ್ಪ ಅಂತಂದು ನಾವು ಇವೆಲ್ಲ ಮಿಷನ್ ಹಾಕಿದ್ವಿ ಸರ್. ಈಗ ಬೇರೆದವ್ರು ಭತ್ತ ತೊಗೊಂಬಂದು ಹಿಂಗೆ ಮಾಡ್ಕೊಂಡು ಹೋಗ್ತಾರೆ ಅವರು? ಹಾಂ, ಮಾಡ್ಕೊಂಡು ಹೋಗ್ತಾರೆ. ಹಿಂಗೆ ಮಾಡ್ಕೊಂಡು ಹೋಗ್ತಾರೆ ಅಥವಾ ಬೇರೆ ಪ್ರೊಸೆಸ್? ಅದು ಇಲ್ಲ, ಇದೆ ಸೇಮ್. ಬರೀ ಚುರುಮರಿ ಮಾಡೋದು ಮಾತ್ರ ಅಲ್ಲಿ ಮಾಡ್ತಾರೆ? ಹಾಂ, ಬಟ್ಟೆ ಒಳಗೆ ಮಾಡ್ತಾರೆ ಸರ್. ನೀವು ಅವ್ರಿಗೆ ಈ ಲೆವೆಲ್ವರೆಗೆ ಮಾಡ್ಕೊಡ್ತೀವಿ? ಹಾಂ, ಈ ಲೆವೆಲ್ವರೆಗೆ ಮಾಡ್ಕೊಡ್ತೀವಿ. ನಮ್ಮದು ಮಾಡ್ತೀವಿ ಸರ್, ಇನ್ನೊಬ್ರದ್ದು ಅವ್ರಿಗೆ ಹಾಕಿಕೊಡ್ತೀವಿ ಸರ್ ನಾವು. ಏನು ಸರ್? ಓ, ಸುತ್ತಮುತ್ತ ಇರೋರಿಗೆ ಮಿಲ್ ಇದು? ಮಿಲ್ ಏನಿಲ್ಲ ಸರ್, ನಮ್ಮ ಇಬ್ಬರು ಅಣ್ಣ ತಮ್ಮದು ಅಷ್ಟ. ಹೌದಾ? ಹಾಂ, ಮಿಲ್ ಏನಿಲ್ಲ ಸರ್. ದಿವಸ ಎಷ್ಟು ತಯಾರಾಗುತ್ತೆ ರೀ? ದಿವಸ ಈಗ ನಾವು 4 ಕ್ವಿಂಟಲ್ ರೆಡಿ ಮಾಡ್ತೀವಿ ಸರ್. 4 ಕ್ವಿಂಟಲ್ ಭತ್ತದ ರೆಡಿ ಮಾಡ್ತೀವಿ ಸರ್. ಹಾಂ, 4 ಕ್ವಿಂಟಲ್ ಭತ್ತ ಚುರುಮರಿ ಎಷ್ಟಾಗುತ್ತೆ ರೀ? ಅದು ಈಗ ನೆಲ್ ಮ್ಯಾಗ ಹೆಂಗೆ ನೆಲ್ ಕ್ವಾಲಿಟಿ ಇರುತ್ತೆ ಸರ್, ಅದ್ರ ಮ್ಯಾಗ ಹೋಗುತ್ತೆ ಸರ್. ಅದು 75 ಕೆಜಿಗೆ 7 ಚೀಲದಿಂದ 700ರಿಂದ 750 ಲೀಟ್ರ್. 75 ಕೆಜಿಗೆ 75 ಕೆಜಿಗೆ 700 ಲೀಟ್ರಿಂದ 750 ಲೀಟ್ರ್ ಆಗುತ್ತೆ ಸರ್. ಅಗ್ದಿ ಚಲೋ ಇತ್ತಪ್ಪ ಅಂದ್ರೆ 800 ಲೀಟ್ರ್ 850 ಈ ಥರ ಆಗುತ್ತೆ ಸರ್. ಅಲ್ಲಿ ಭತ್ತದ ಮ್ಯಾಗ ಅದು ಒಂದು ಚೀಲ ಈಗ ಕ್ವಿಂಟಲ್ ಸರ ಭತ್ತ 2500-600 ಐತೆ ಸರ್. ಹಾಗೆ ಈಗ ನಾವು ಇನ್ನೊಬ್ಬರ ಕಡೆ ಹೋಗಿ ಏನು ದುಡಿಯೋದಪ್ಪ ಅಂತಂದ್ರೆ ನಮ್ಮ ಕೈ ದಂಧೆ ಐತಿ, ಕೈ ದಂಧೆ ಉದ್ಯೋಗ ಮಾಡ್ಕೊಂಡು. ಮತ್ತೆ 8×4 32 ನೀವು ಚುರುಮರಿ ಮಾಡಿದ್ರೆ ಅದು 3400 ರೂಪಾಯಿ ಆಗುತ್ತಾನೆ. ಎದ್ರಿ ಸರ ನಿಮ್ಮ ಚುರುಮರಿದು? ಹಾಂ, ಚುರುಮರಿದು ಎಷ್ಟಾಗುತ್ತೆ? ಚುರುಮರಿದು ಹೇಳ್ತೀನಿ ಸರ, ಅದು ಆಗುತ್ತೆ ಸರ ಡೈಲಿ ಒಂದು 10-12-13 ಸಾವಿರ ರೂಪಾಯಿ ಆಗುತ್ತೆ. ಅದು 13,000 ರೂಪಾಯಿ ಆಗುತ್ತೆ. ಹಾಂ, ಅದಕ್ಕೆ ಖರ್ಚು? ಈಗ ಒಂದು ದಿವಸ ನಾವು ಇಲ್ಲಿ ಚಲೋ ಮಾಡಿದ್ವಪ್ಪ ಅಂದ್ರೆ ಈಗ ಆಳ್ನಾರಿಗೆ ಅದು ಗಿರಣಿಗೆ ಬದ್ದು ಅಂದ್ರೆ ಒಂದು 3,500-4 ಸಾವಿರ ರೂಪಾಯಿ ಖರ್ಚು ಸರ ಒಂದು ದಿವಸಕ್ಕೆ. ಏನು ಸರ? ಅದ್ರಾಗ ಏನು ರೀ ಸರ, ನಾವು ಇನ್ನೊಬ್ಬರ ಕಡೆ ಹೋಗಿ ದುಡಿಯೋದೇನು ನಮ್ದ ಒಂದು ಕೈ ದಂಧೆ ಐತಲ್ಲ ಅಂತ ಮಾಡ್ಕೊಂಡು ಹೋಗೋದು ಅಷ್ಟೇ ಸರ್. ಈಗ ಇದನ್ನೆಲ್ಲ ಹಾಕಿರಲಿ, ಇವಕ್ಕೆಲ್ಲ ಖರ್ಚು ಏನು ಬಂದೈತಿ? ಇವಕ್ಕೆಲ್ಲ ಬರ್ತೈತೆ ಸರ.
ಬರ್ತೈತೆ ರೀ, ಒಂದು 10-15 ಲಕ್ಷ ರೂಪಾಯಿ ಬರ್ತೈತೆ ರೀ ಖರ್ಚು. 10-15 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. 15 ನೀವು ದುಡಿದು ಅದನ್ನ ಮಾಡ್ಕೊಂಡಿದ್ದಕ್ಕೆ ಏನೋ 4 ರೂಪಾಯಿ ಉಳಿತಾ ಇದಾವೆ. ಅಷ್ಟೇ. ಈಗ ಬೇರೆದವರು ಅಷ್ಟು ಉಳಿತಿಲ್ಲ, ಉಳಿಯಲ್ಲ ಅವರು. ಕಮ್ಮಿ ಉಳಿತೈತೆ ಸರ್, ಕಮ್ಮಿ ಉಳಿತೈತಿ. ಈಗ ಆಮೇಲೆ ಏನಂತಾರೆ, ಈಗ ಈ ಬೇರೆ ಕಡೆ ಹೋಗಿ ಹಾಕ್ಸಿದೇನಪ್ಪ ನಾವು ಮಾಡ್ಕೊಂಬಿಟ್ರೆ ಆಗ ನಮ್ಮ ಟೈಮ್ ಬೇಕಾದಾಗ ನಮಗೆ ಬಂದ ಅನುಕೂಲ ನಾವು ಯಾವಾಗ ಬರ್ತೀವಿ ಅವಾಗ ಎದ್ದು ನಾವು ಉಳ್ಕೊಬೋದಲ್ಲ. ಇನ್ನೊಬ್ರ ಕಡೆ ಸ್ವಲ್ಪ ಅವರು ಇರ್ತಾವೆ, ಲೇಟ್ ಆಗ್ಬಿಡ್ತಾವೆ. ಈಗ ಒಂದು ತಾಸು ಕರೆಂಟ್ ಹೋತಂದ್ರೆ ಅದು ಕೆಲಸನೇ ಕೆಟ್ಟೋಗುತ್ತೆ ಸರ್. ಅದು ಯಾವ ಟೈಮ್ಗೆ ಆಗಬೇಕು ಆ ಟೈಮಿಗೆ ಕೆಲಸ ಆಗಬೇಕಿದೆ. ಒಂದು ತಾಸು ನಾವು ತಡೆದು ಮಾಡೋಣಪ್ಪ ಅಂದ್ರೆ ನಡೆಯಲ್ಲ ಸರ್, ಅದು ಕೆಟ್ಟೋಗ್ಬಿಡ್ತೈತೆ. ನಾವು ಮಾಡಿದ್ದೆಲ್ಲ ಒಂದು ಬೆಳಗ್ಗೆ ಮುಂಜಾನಿಂದ ಎದ್ದು ಮಾಡಿದಷ್ಟು ವೇಸ್ಟ್ ಆಗೋಗ್ಬಿಡುತ್ತೆ. ನಮ್ಮ ಉಳಿಯೋ ಲಾಭನ ಹೋಗ್ಬಿಡುತ್ತೆ ಸರ್, ಆ ಥರ ಆಗ್ಬಿಡ್ತೈತಿ. ಹೌದು, ಏನಾಗುತ್ತೆ ಅದು ಒಣಗಿ ಹೆಚ್ಚಿಗೆ ಕಮ್ಮಿ ಆಗ್ಬಿಡುತ್ತೆ ಸರ್. ಅದು ಈ ಅಕ್ಕಿ ಏನು ಒಂದು ಅದಕ್ಕೆ ತಿಂದಿರ್ತೀವಲ್ಲ, ಒಂದು ತಾಸು ಏನಾರು ಲೇಟ್ ಆತಪ್ಪ ನಮಗೆ ಅಂತಂದ್ರೆ ಅದು ಔಟನ್ ಬರಲ್ಲ ಸರ್. ಅದು ಆ ಟೈಮಿಗೆ ಮುಗಿದ್ಬಿಡೋದು ಸರ್. ಅದು ಈಗ ಡೈರೆಕ್ಟ್ ಕಸ್ಟಮರ್ ಅದರ, ನೀವೇ ಅಂಗಡಿಗೆ ಹೋಗಿ ಕೊಡ್ತೀರಾ? ಡೈರೆಕ್ಟ್ ನಮ್ಮ ಕಸ್ಟಮರ್ ಅದ ಸರ್. ಎಷ್ಟು ಮಾಡಿದ್ರೆ ಖಾಲಿ ಆಗುತ್ತೆ? ಡೈಲಿ ನಾವು 40ರಿಂದ 50 ಚೀಲ ಮಾಡ್ತೀವಿ ಸರ್. ಮಾಡ್ತೀರಿ? ಹಾಂ. ಈಗ ನೋಡ್ತಾ ಇರೋರು ನಿಮ್ಮಲ್ಲಿ ನೇರವಾಗಿ ಚುರುಮರಿ ತರಿಸ್ಬೇಕಂದ್ರೆ ಏನು ಮಾಡ್ಬೇಕು ಅವರು? ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಸರ್, ನಾವು ಅವ್ರಿಗೆ ಅಲ್ಲಿ ಡೆಲಿವರಿ ಕೊಡ್ತೀವಿ ಸರ್. ಏನು ನಂಬರ್ ಹೇಳ್ರಿ? 6361010204. ಏನು ಹೆಸರು? ಖಾದರ್ ಸಾಬ್. ಇದ್ರ ಊರ ಅಡ್ರೆಸ್ ಹೇಳ್ರಿ. ಚಿಲ್ವಡಿಗಿರಿ. ಕೊಪ್ಪಳದಿಂದ ಎಷ್ಟು ಕಿಲೋಮೀಟ್ರ್? ಕೊಪ್ಪಳಿಂದ 5-6 ಕಿಲೋಮೀಟ್ರ್ ಸರ್. ನೇರವಾಗಿ ಇಲ್ಲೇ ಬರ್ಬೋದು? ಹಾಂ, ನೇರವಾಗಿ ಇಲ್ಲೇ ಇದು ಮಾಡಿ ಸರ್. ಫೋನ್ ಕಾಂಟ್ಯಾಕ್ಟರು ಅವ್ರು ಬಂದು ನೋಡ್ಕೊಂಡು ಹೋಗಲಿ. ಅವರು ಬಂದು ತಮಗೆ ಮಾಲು ಬೇಕಪ್ಪ ಅಂದ್ರೆ ಬಂದು ಮಂಡಕ್ಕಿ ನೋಡ್ಕೊಂಡು ತಮಗೆ ಮನಸ್ಸಿಗೆ ಬಂದ್ರೆ ತೊಗೊಂಡು ಹೋಗಲಿ. ಯಾವ್ದಕ್ಕೆ ಬರುತ್ತೆ ಇದು ಉಪಯೋಗಕ್ಕೆ? ಒಂದೊಂದು ಚುರುಮರಿ ಒಂದೊಂದಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಇದು ಒಗ್ಗರಣೆಗೆ ಸ್ಪೆಷಲ್ ಸರ್. ಇದು ಒಗ್ಗರಣೆ ಭಯಂಕರ ಟೇಸ್ಟ್ ಬರ್ತದೆ ಸರ್. ನಮ್ಮದು ಕೈ ಬಿಟ್ಟಿದಾಗತ್ತಲ್ಲ, ಹಳ್ಳಿ ಒಳಗೆ ಎಲ್ಲಾರ ಕೇಳಿ ನೀವು ಕೊಪ್ಪಳ ಮಂಡಕ್ಕಿ ಅಂದ್ರೆ ಭಾಳ ಫೇಮಸ್. ಇದು ಉಪ್ಪಿರುತ್ತೆ, ಸಪ್ಪೆ ಇರುತ್ತೆ? ಉಪ್ಪಿರುತ್ತೆ ಸರ್. ಉಪ್ಪಿರುತ್ತೆ. ಉಪ್ಪು ಅಂದ್ರೆ ಅತಿ ಉಪ್ಪಿರುತ್ತೆ ಸರ್. ಒಂದು ಲೆಕ್ಕಕ್ಕೆ ಇರುತ್ತೆ ಉಪ್ಪು. ಹಾಂ. ಈ ಅಕ್ಕಿ ಮತ್ತು ಉಪ್ಪು ಕಮ್ಮ ಅಂದ್ರೆ ಮಂಡಾಳ ಉಬ್ಬಲ್ ಸರ. ಹಾಂ, ಉಪ್ಪು ಕಮ್ಮನ ಆಗ್ಬಾರ್ದು, ಹೆಚ್ಚಿನಾಗ ಊಟಕ್ಕೆ ಹೆಂಗೆ ನಾವು ಉಪ್ಪು ಬಳಸ್ತೀವಿ ಹಂಗೆ. ಈಗ ಒಂದು ಸ್ವಲ್ಪ ಉಪ್ಪು ಕಮ್ಮ ಆತಂದ್ರೆ ಉಣ್ಣಾಕ ಟೇಸ್ಟ್ ಬರೋಲ್ಲ, ಉಪ್ಪು ಹೆಚ್ಚಾರು ಉಣ್ಣಾಕ ಟೇಸ್ಟ್ ಬರೋಲ್ಲ. ಆ ಥರ ಇದು ಉಪ್ಪು ಹೆಚ್ಚಾರು ಕೆಡ್ದೈತಿ, ಉಪ್ಪು ಕಮ್ಮ ಆದ್ರೂ ಕೆಡ್ದೈತಿ. ಉಪ್ಪು ಒಂದು ಲೆಕ್ಕಕ್ಕೆ ಇರ್ಬೇಕು ಸರ್ ಇದಕ್ಕೆ. ಅಲ್ಲಿ ಅವರು ಮಾಡ್ಕೊಳ್ಳೋ ಮುಂದೆ ತಟ ಉಪ್ಪು ಹಾಕ್ಯಂದು ಮಾಡ್ಕೋಬೇಕು ಸರ್. ನಿಮ್ಮ ಹೆಸರು? ಮಂಜುನಾಥ್. ಏನು ಓದಿದ್ದೀರಿ ನೀವು? ಸೆಕೆಂಡ್ PU ಕಂಪ್ಲೀಟ್ ಆಯ್ತು. ಇಲ್ಲಿ ನಿಮ್ಮ ಚುರುಮರಿ ಬಟ್ಟೆ ಇದೆಯಾ? ಹಾಂ ಸರ್, ಅಲ್ಲಿ ತಪ್ಪರು ತೋರಿಸಿದ್ರೆ. ಓಕೆ. ಏನೇನು ಆಗ್ಬೇಕು ಅಂತೀರಿ ಇಲ್ಲಿ ಸವಲತ್ತುಗಳು? ದೊಡ್ಡದಾಗ್ತಾ ಇದೆ, ಸಣ್ಣದಾಗಿರೋದ್ರಿಂದ ಈಗ ಗಿರಣಿ ಹಾಕೋಕ್ಕೂ ತೊಂದರೆ ಆಗ್ತಿದೆ. ಈಗ ಅಲ್ಲಿ ಇದೆಯಲ್ಲ? ಹಾಂ, ಅದೇ ಸರ್. ಅದೇನ TC ಇಡೀ ಊರಿಗೆ? ಇದು ಬಟ್ಟಿಗೆ ಸರ್, ಅದೇ ಅಷ್ಟ? ಹಾಂ, ಅದೇ. ಪವರ್ ಸಾಕಾಗ್ತಿಲ್ಲ ನಿಮ್ಗೆ? ಪವರ್ ಸಾಕಾಗಿ ಏನೋ ಹೊಸ ಸ್ಟಾರ್ಟ್ ಮಾಡ್ಬೇಕಂದ್ರೆ ಪವರ್ ಬೇಕಾಗ್ತಿಲ್ಲ ಸರ್. ಹಾಂ. MLA ಸಾಹೇಬ್ರು 3 ಸಾರಿ ಆಗಿದೆ ಸರ್. MLA ಸಾಹೇಬ್ ಬಂದೆ ಸರ್. 3 ಸಾರಿ ಬಂದ ಎಲೆಕ್ಷನ್ ಮುಂಚಿತವಾಗಿ ಬರ್ತಾರೆ ಸರ್. ನಾವು ಮಾಡ್ತೀನಿ, ನಾನು ಓಟ್ ಹಾಕ್ರಿ ಅಂತಾರೆ. ಆಮೇಲೆ ಈ ಕಡೆ ಮಕ್ಕ ಹಾಕಿ ಮಾಡೋದು ಸರ್. ಹಾಂ. ಇದು ರೋಡ್ ಆಗ್ಬೇಕಾದ್ರೆ 1 ವರ್ಷ ಬೆಂಚ್ ಆಗ್ಯಾರ ಸರ್. ಯಾವುದು ಇದು ರೋಡ್ ಆಗೈತಲ್ಲ ಸರ್? ಇದು ಹಿಂದೆಲ್ಲ ಏನಾಗಿಲ್ಲ ಸರ್. ಇದು 1 ವರ್ಷ ಬೆಂಚ್ ಹಾಕ್ಯಾರ ಸರ್. 1 ವರ್ಷ ಅದು ಮಣ್ಣು ಹಾಕ್ಯಾರ ಸರ್. ಆಮೇಲೆ 1 ವರ್ಷ ಆದಮೇಲೆ ಸಿಮೆಂಟ್ ಹಾಕ್ಯಾರ ಸರ್. 3 ವರ್ಷ ತೊಗೊಂಡವ್ರು? 3 ವರ್ಷ ಸರ್ ರೋಡ್ ಮಾಡ್ಬೇಕಾದ್ರೆ. ಹಂಗೆ ಈ ಫಸ್ಟ್ ಇದು ಹಾಕ್ಲಾರ ಮುಂಚೆ ಕಲ್ಲು ತುಳ್ಕೊಂತ ಅಡ್ಡಾಡಿ ಸರ್ ಇದು ಕೆಲಸ ಮಾಡ್ಬೇಕಾದ್ರೆ. ಹಾಂ. ಬಟ್ ಕೊನೆಗೆ ಡಾಂಬರ್ ಏನು ಆಗಲಿಲ್ಲ ಅದಕ್ಕೆ? CC ರೋಡ್ ಮಾಡಿ 3 ವರ್ಷಕ್ಕೆ ಆತ? ಆಯ್ತು ಸರ್. ಆಮೇಲೆ ಹಾಂ. ಮತ್ತು ಗಟ್ರಿಲ್ಲ ಸರ್. ಒಂದು 15-16 ವರ್ಷ ಆಯ್ತು ಸರ್. ಒಂದು ಗಟ್ರಿಲ್ಲ, ಒಂದು ರೋಡ್ ಎಲ್ಲ ಏನಿಲ್ಲ ಸರ್. ಗಟಾರನೇ ಇಲ್ಲ? ಗಟರ್ ಇಲ್ಲ ಸರ್. ಹಾಂ. ನೀರು ಅಲ್ಲಿ ಮುಂದೆ ಸ್ಟಾಕ್ ಆಗಿ ಮನೆ ಮುಂದೆ ನಿಂತ್ಬಿಡ್ತಾವ್ರು, ಬದಲು ಅವ್ರ ಮನೆ ಮುಂದೆ. ಅದು MLA ನೋಡಿದ್ರೆ ಈ ಕಡೆ ಏನು ಕಿವಿ ಆಗ್ತಿಲ್ಲ ಸರ್. ಎಲೆಕ್ಷನ್ ಎದ್ದಾಗ ಎಷ್ಟ ಮುಂಚೆ ಇಲ್ಲಿ ಬರ್ತಾರೆ ಸರ್. ಆಮೇಲೆ ಈ ಕಡೆ ಒಂದು ಸಾರಿ ಬಂದಿಲ್ಲ ಸರ್ ಅವರು. ಈಗ ಸವಲತ್ತು ತಕ್ಕಾರ ಯಾವ ಬಂದಿಲ್ಲ ಸರ್ ಇಲ್ಲಿ. ಒಂದು ಗೌರ್ಮೆಂಟ್ ಲಾಸ್ ಒಂದು ಸಬ್ಸಿಡಿ ಏನೇನು ಬಂದಿಲ್ಲ ಸರ್ ನಮಗೆ. ಇರೋದೆಲ್ಲ ಬಡವ್ರು, ಮತ್ತೆ ಯಾರು ಸೌಕರ್ಯಲ್ಲ, ಯಾರಿಗೆ ಒಂದು ಸಬ್ಸಿಡಿ ಅಥವಾ ಒಂದು ಏನು ಬಂದಿಲ್ಲ ಸರ್. ಲೋನ್ ಅಂತೂ ಇಲ್ವೇ ಇಲ್ಲ? ಲೋನ್ ಅದಕ್ಕೆ ಯಾರಿಗೂ ಕೊಟ್ಟಿಲ್ಲ? ಇಲ್ಲ ಸರ್, ನಾವೇ ನಮ್ಮ ಇದ್ರ ಮೇಲೆ ಮಾಡಿಸ್ತೀವಿ ಸರ್. ಮತ್ತು ಭತ್ತ ಹಾಕೋಬೇಕ ಸರ್. ಅದು ನಿಮ್ಮ ಸ್ವಂತ ಅದರಲ್ಲಿ ಮಾಡಿಸಿರೋದು? ಹಾಂ. ಒಂದು ಏನೇನೋ ಸೌಲಭ್ಯ ಸಿಕ್ಕಿದೆ ಸರ್ ಗೌರ್ಮೆಂಟ್ ಲಾಸ್ ನಮಗೆ. ಬೆಂಗಳೂರಲ್ಲಿ ವಲಸಿಗರಿಗೆ ಇದು ಕೊಡೋಕಂತ ಸರ್, ಪ್ಲಾಟ್ ಗೇಟ್. ಸೊ ನಾವು ಇಲ್ಲೇ ಅಪ್ಪ ಅಮ್ಮವ್ರು ಎಲ್ಲ ಇಲ್ಲೇ ದುಡಿದ್ರೆ ನಮ್ಗೆ ಏನೋ ಒಂದು ಸೌಲಭ್ಯ ಸಿಗ್ತದೆ ಸರ್. ಈ ಸಿದ್ದರಾಮಯ್ಯ ಸರ್ಕಾರ ಲಾಸ್. ಅಲ್ಲ, ಈಗ ಇದು ಒಂದು ಸರ್ಕಾರದ್ದಲ್ಲ, ಇದು ಶತಮಾನಗಳು ಏನಿದ್ದೀರಿ ಅವು ಎಲ್ಲ ಶಾಪಗಳು ಅಂಟ್ಕೊಂಡೇ ಬಂದಿದೆ. ಇದು ಒಂದು ಸರ್ಕಾರದ ಕತೆ ಅಲ್ಲ. ಆ್ಯಕ್ಚುಲಿ ನಾಚಿಕೆ ಬರ್ಬೇಕು ಸರ್ಕಾರಗಳಿಗೆ. 3 ವರ್ಷ ತೊಗೋತೀರಿ ಒಂದು ರೋಡ್ ಹಾಕೋದಕ್ಕೆ ಅಂದರೆ, ಕಲ್ಲು ಹಾಕೋಕ್ಕೆ ಒಂದು ಸಲ, ಮಣ್ಣು ಹಾಕೋಕ್ಕೆ ಒಂದು ಸಲ, ಡಾಂಬರ್ ಹಾಕೋಕ್ಕೆ ಒಂದು ಸರಿ. ಹಾಂ 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 ಎಷ್ಟು ಚೆಂದ ಇದೆ ಅಲ್ವಾ? ನಾಚಿಕೆ ಬರ್ಬೇಕು ನಿಮಗೆಲ್ಲ. ಆಡಳಿತ ಮಾಡೋರು ಇಂಥವ್ರನ್ನ ಈ ಸ್ಥಿತಿಯಲ್ಲಿ ಇಟ್ಟು ಎಂಥ ರಾಜಕೀಯ ಇದು? ಎಷ್ಟು ವರ್ಷ ಹಿಂಗೆ ಮಾಡ್ತೀರಿ ಅಂತ.
ಭಾಷಣದಲ್ಲಿ ಬೇಕಾದಷ್ಟು ನಾವು ಮಾತಾಡ್ತೀವಿ, ಏನೇನೋ ಹೇಳ್ತೀವಿ. ಇಲ್ಲಿ ನೋಡಿದ್ರೆ ಈ ಪರಿಸ್ಥಿತಿಗಳಿದೆ, ಇಲ್ಲಿ ಶೌಚಾಲಯಗಳಿಲ್ಲ ರೀ. ರಾತ್ರಿ ಪುಟ್ಟ ಮಕ್ಕಳು ಹೊರಗಡೆ ಹೋದಾಗ ಹಾವು ಗೀವು ಕಡಿಸತ್ರೆ, ಪ್ರಾಣಿಗಳಿದೆಯೋ ಆದರೆ ಒಂದಲ್ಲ ಎರಡಲ್ಲ, ಬಂದು ಕಣ್ಣು ತೆಗೆದು ನೋಡ್ರಿ. ಇದಕ್ಕಿಂತ ಕೆಲಸ ಬೇರೆ ಏನೈತೆ ನಿಮ್ಗೆ ಅಂತ. ಎಲೆಕ್ಷನ್ ಬಂದಾಗ ಆಹಾ ಓಹೋ ಅಂತ ಬಂದುಬಿಡ್ತೀರಿ. ನಾಚಿಕೆ ಆಗ್ಬೇಕಪ್ಪ. ನನಗಂತೂ ಆಗ್ತಿದೆ, ನಿಮ್ಗೆ ಆಗ್ತಿದೆಯಲ್ಲ ಗೊತ್ತಿಲ್ಲ. ನಾನು ಒಂದು ಸರ್ಕಾರಗಳ ಬಗ್ಗೆ ಮಾತಾಡ್ತಿಲ್ಲ. ಎಲ್ಲ ಸರ್ಕಾರಗಳು ಶೋಷಣೆ ಮಾಡಿಕೊಂಡೇ ಬಂದಿವೆ, ಇನ್ನೂ ಮಾಡ್ತಿದ್ದೀರಿ. ರೋಡ್ ಇಲ್ಲ, ಕರೆಂಟ್ ಇಲ್ಲ, ನೀರಿಲ್ಲ, ಶೌಚಾಲಯ ಇಲ್ಲ. ಟ್ಯಾಂಕ್ ಕಟ್ಟಿದ್ದು ನಾನು ನಿಮ್ಗೆ ಒಂದು ಶಾಟ್ ಹಾಕ್ತೀನಿ, ನೋಡ್ರಿ ಏನು ಪರಿಸ್ಥಿತಿ ಆಗಿದೆ ಅಂತ. ಬಂದು ನೋಡಿದ್ದೀರಾ ಇಲ್ಲಿ? ಹಾಂ, ಒಂದು ಲೋನ್ ಫೆಸಿಲಿಟೀಸ್ ಇಲ್ಲ. ಇವರೇ ಹೋಗ್ಬೇಕಂತೆ ಪ್ರೈವೇಟ್ ಲೋನ್ಗಳಲ್ಲಿ 1 ಬಡ್ಡಿ ಅವ್ರು ತೊಗೋತಾರೆ, ಲೋನ್ ತೊಗೋತಾರೆ, ಅದು ಕಟ್ಟೋ ಒಳಗಡೆ ಸತ್ತೋಗ್ಬಿಡ್ತಾರೆ, ತೀರ್ಸೋ ಒಳಗಡೆ ಆತ್ಮಹತ್ಯೆ ಮಾಡ್ಕೋತಾರೆ. ನಿಮಗೊಂದು ವರದಿ ಆಗುತ್ತೆ ಅಷ್ಟೇ, ಒಂದು ಹೆಣ ಬಿತ್ತು ಇಂಥಲ್ಲಿ ಅಂಥೇಳಿ, ಅಷ್ಟು ಬಿಟ್ಟರೆ ಇನ್ನೇನು ಆಗೋದಿಲ್ಲ. ದಯವಿಟ್ಟು ಇತ್ತ ಕಡೆ ನೋಡಿ. ಆಮೇಲೆ ನೀವು ಹೋರಾಟದ ಮನೋಭಾವನೆ ಬೆಳೆಸ್ಕೋಬೇಕು. ಇದು ಹಿಂಗೆ ದಪ್ಪ ಚರ್ಮದ ಸರ್ಕಾರಗಳು ಸುಮ್ಮನೆ ಹಿಂಗೆ ಕುಂತ್ರೆ ಕೇಳೋದಿಲ್ಲ ಅವರು. ಗೊತ್ತಾಯ್ತಾ? ಒಟ್ಟಾಗ್ರಿ, ಒಂದು ಸಂಘಟನೆ ಮಾಡಿರಿ. ಬಾಮ್ಮ ಒಂದು ಸಂಘಟನೆ ಮಾಡಿರಿ, ಅರ್ಥ ಆಯ್ತಾ? ಕೂಗು ತಲುಪಬೇಕು. ನೋಡಿ ಅಮ್ಮ, ಏನು ಓದ್ತಿದ್ಯಮ್ಮ? MA ಮಾಡಿದ್ದೀರಿ? MA ಮಾಡಿದಿರಿ? MA ಮಾಡಿ ಕೆಲಸ ಮಾಡ್ತಿದ್ದೀರಿ? ಓಕೆ. ಎಲ್ಲಿ MA ಮಾಡಿದ್ರಿ? ಈ ಬನಾಪುರ ಕಾಲೇಜ್ ಒಳಗೆ ಮೇನ್ ಕ್ಯಾಂಪಸ್ ಒಳಗೆ. ನಾನು ಮೋಸ್ಟ್ಲಿ ಇಷ್ಟೊತ್ತು ಎಲ್ಲರನ್ನು ಮಾತಾಡ್ಸಿದ್ದೆ, ಹೆಚ್ಚು ಓದ್ದವ್ರು ನೀವೇ ಅನ್ಸುತ್ತೆ ಈ ಕಾಲೋನಿಗೆ. MA ಮಾಡಿದಿರಿ, ಹೇಗೆ ಸಾಧ್ಯ ಆಯಿತು ನಿಮಗೆ MA ಮಾಡೋದಕ್ಕೆ? ಎಲ್ಲ ನಮ್ಮ ತಂದೆ ತಾಯಿಗಳ ಪ್ರೋತ್ಸಾಹ ಮೇರೆಗೆ ನಾವು PG ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಸರ್. ಕಷ್ಟಗಳ ಮಧ್ಯೆನೇ ನಮ್ಗೆ ಓದಿಸ್ತಾ ಇದ್ದಾರೆ ಅಂದರೆ ಅದೊಂದು ಹೆಲ್ಪ್ ಸರ್. ವಾವ್, ಅಲ್ಲ ನೀವು ಓದ್ಬಿಟ್ರಲ್ಲ, ಅದು ಹೇಗೆ ಸಾಧ್ಯ ಆಯಿತು ಅಂತ. ಈ ಮಕ್ಕಳನ್ನ ಕೇಳ್ತಿದ್ದೆ, ಸುಮ್ಮನೆ ಸಾಲಿ ಬಿಟ್ಟೆ ಅಂತಾರೆ, ಇಷ್ಟ ಇಲ್ಲ ಅಂತಾರೆ, ಪಾಪ ಮನೆ ಕಳ್ಸಕ್ಕೆ ತರಿದ್ರೆ ಹೋಗಲಿಲ್ಲ. ನಿಮ್ಗೆ ಹೆಂಗೆ ಈ ಕಿಚ್ಚು ಬಂತು ಅಂತ? ಸರ್, ಓದಬೇಕು, ಇಷ್ಟು ಕಷ್ಟಗಳ ಮಧ್ಯೆ ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು, ಸರ್ಕಾರಿ ಉದ್ಯೋಗವನ್ನು ಗಿಟ್ಟಿಸ್ಕೊಳ್ಬೇಕನ್ನೋ ಒಂದು ಸಾಧನೆ ಮೇರೆಗೆ ನಾವು ಓದ್ಲಿಕ್ಕೆ ಸಾಧ್ಯ ಆಯ್ತು ಸರ್. ವಾವ್, ಹಾಂ, ಓಕೆ. ಈಗ ಮುಂದಕ್ಕೆ ಏನಾಗ್ತೀರಿ? ಏನು ಮುಂದೆ ನೀವು? ನಾವು ಟೀಚಿಂಗ್ ಫೀಲ್ಡಿಗೆ ಇಳ್ಬೇಕಂತ ನಮ್ದು ಒಂದು ದೊಡ್ಡ ಆಸೆ, ಮತ್ತು ನಮ್ಮ ತಂದೆ ತಾಯಿಗಳದ್ದು ಒಂದು ದೊಡ್ಡ ಆಸೆ ಆಗಿದೆ ಸರ್. ಓಕೆ, ಸಿಗುತ್ತಾ ಈಗ ನೆಕ್ಸ್ಟ್ ನಿಮಗೆ? ಹಾಂ ಸರ್, PG ಮುಗಿಸಿ ನಾವು ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಗಳ ಫೀಲ್ಡ್ನ ಇಳಿದಾದ್ಮೇಲೆ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡ್ರೆ ನಾವು ಟೀಚಿಂಗ್ ಫೀಲ್ಡಿಗೆ ಇಳಿಬೋದು ಸರ್. ಓಕೆ. ಈ ಇಲ್ಲಿ ಸ್ಥಿತಿ, ಇಲ್ಲಿ ಅಸಹಾಯಕ ಸ್ಥಿತಿ, ಇಲ್ಲಿ ಇವ್ರ ಜೀವನ ನಿಮ್ದು ಈ ಹೇಗೆ ಏನಂತ ಹೇಳ್ತೀರಿ? ಕೆಲವೊಂದು ಬದಲಾವಣೆಗಳಾಗ್ಬೇಕು ಸರ್. ಏನೋ ಬದಲಾವಣೆ, ಅಭಿವೃದ್ಧಿ ಆಗ್ತಾ ಇಲ್ಲ, ಸರ್ಕಾರ ಇದರತ್ತ ಗಮನ ವಹಿಸ್ತಾ ಇಲ್ಲ ಸರ್. ಕೆಲವೊಂದು ಬದಲಾವಣೆಗಳಾಗಬೇಕು. ಮತ್ತು ಇಲ್ಲಿನ ಮನೆ ವ್ಯವಸ್ಥೆ ಇಲ್ಲ, ಜೋಪಡಿಯಲ್ಲಿ ಮತ್ತು ತಗಡಲ್ಲಿ ವ್ಯವಸ್ಥೆಯಲ್ಲಿ ಅವರು ಜೀವನ ಸಾಗಿಸ್ತಾರೆ. ಹಾಗೆ ನಾನು ನೋಡ್ತಿದ್ದೆ, ಪುಟ್ಟ ಮಕ್ಕಳಿಗೆ ಇಲ್ಲಿ ಟಾಯ್ಲೆಟ್ ಇಲ್ಲ, ಹೊರಗಡೆ ಹೋಗ್ತಾರೆ. ಇದೇ ಸರ್, ಮತ್ತು ಇಲ್ಲಿನ ಅಭಿವೃದ್ಧಿ ಆಗ್ತಾ ಇಲ್ಲ. ಯಾವುದೇ ಸರ್ಕಾರಗಳು ಆದ್ವಿ, ಯಾವುದೇ ರಾಜಕಾರಣಿಗಳು ಇತ್ತ ಗಮನ ಹರಿಸ್ತಾ ಇಲ್ಲ. ಎಲೆಕ್ಷನ್ಗಳು ಬಂದಾಗ ಬರ್ತಾರೆ, ಓಟ್ಗೋಸ್ಕರ ಎಲ್ಲ ಎಂಡಗಂಡಗಳ ಮಾರ್ಕೊಂಡು ತಮ್ಮ ಓಟ್ನ ಖರೀದಿ ಮಾಡಿ ಹೋಗ್ತಾರೆ. ಆಮೇಲೆ ಆಫೀಸಿಲ್ಲಿ ಯಾರು ಬರೋಂಗಿಲ್ಲ. ಈಗ ನಿಮ್ಮದು ಬಟ್ಟೆ ಇದೆಯಾ? ಹಾಂ ಸರ್, ಬಟ್ಟೆ ನೀವು ಎಲ್ಲ ಚುರುಮುರು ಎಲ್ಲ ಮಾಡ್ತೀವಿ ಸರ್. ಅದನ್ನ ಮಾಡಿನೇ ನೀವು MA ಮಾಡಿ? ಹಾಂ, MA ಮಾಡಿರೋದು ಸರ್. ಗ್ರೇಟ್ ಅಮ್ಮ. ಹಾಂ, ಯಾವ್ದು ತೊಗೊಂಡಿದ್ರಿ ಸಬ್ಜೆಕ್ಟ್? ನಾವು ಪೊಲಿಟಿಕಲ್ ಸೈನ್ಸ್ ತೊಗೊಂಡಿದ್ದೀವಿ. ಪೊಲಿಟಿಕಲ್ ನೋಡಿ, ಒಳ್ಳೆ ತೊಗೊಂಡಿದ್ದೀರಿ. ಸೊ ಇದು ಬರೀ ಮಾತಾಡಿದ್ರೆ ಆಗಲ್ಲಮ್ಮ. ಯಾರೋ ಇಲ್ಲಿ ಮುಖ್ಯವಾಗಿ ನೋಡಿ, ನನಗೆ ಅನ್ಸಿದ್ದೇನೆಂದ್ರೆ, ನೋಡಿ ಇಷ್ಟು ಧೈರ್ಯವಾಗಿ ನೀವು ಮಾತಾಡೋದ ಕಾರಣ ನಿಮ್ಮ ಎಜುಕೇಶನ್. ಹಂಗಿಲ್ಲಿ ಇವರೆಲ್ಲ ಮಾತಾಡುವಂತ ಆಗ್ಬೇಕಲ್ಲ. ಆಗ್ಬೇಕಂದ್ರೆ ಶಿಕ್ಷಣ ಬೇಕಲ್ಲ? ಶಿಕ್ಷಣ ಬೇಕು, ನಿಜ ಸರ್. ಅಲ್ಲ, ಅದಕ್ಕೆ ಒಂದ್ ಕೆಲಸ ಮಾಡಮ್ಮ, ನನ್ನ ಕಳಕಳಿ ವಿನಂತಿ, ನಿಮ್ಮ ಆದ ಟೈಮಲ್ಲಿ ಯಾವ ಹುಡುಗರು ಇದಾರೋ ಸಾಲಿಗೆ ಹೋಗ್ತಾರೋ ಬಿಡ್ತಾರೋ ಕತೆ 2 ಅಕ್ಷರ ಹೇಳ್ಕೊಡಮ್ಮ. ಮೊದಲ ಅಕ್ಷರ ಎದೆಗೆ ಬೀಳಿ ಅಲ್ವಾ? ಪ್ರಯತ್ನ ಮಾಡ್ತೀನಿ. ಯಾಕೆ ಅಂದ್ರೆ ಯಾರೋ ನಿಮ್ಮಂಥವ್ರಿಂದ ಶುರು ಆಗ್ಬೇಕೀಗ ಆಂದೋಲನ. ಆಯ್ತು, ಹಳೆ ಕಾಲ ಬರೀ ಅದನ್ನೇ ಮಾತಾಡೋದು ಬಿಟ್ಬಿಡೋಣ. ನಾವು ಸರಿಯಾಗಿ ಕೇಳಿಲ್ವೋ, ನಾವು ಕೊಳಪಟ್ಟಿ ಹಿಡ್ಕೊಂಡು ಕೇಳಿಲ್ವೋ, ಆ ಶಕ್ತಿ ನಮಗಿಲ್ವೋ, ಅಥವಾ ಹೆಂಡ ಸಾರಾಯಿಗೆ ನಾವು ಮಾರ್ಕೊಂಡ್ಬಿಟ್ಟಿದೀವ, ತಪ್ಪುಗಳು ನಮ್ಮಲ್ಲಿ ಇದೆ ಅಲ್ವಾ? ಈಗ ಚುನಾವಣೆ ದಂಧೆ ಆಗಿದೆ, 100 ಕೋಟಿ ಹಾಕೋದು, 200 ಕೋಟಿ ತೆಗೆದು, ಪಾಪ ಅವ್ರದ್ದು ಏನು ತಪ್ಪಲ್ಲ, ನಾವು ಈಗ ಆಗ್ಬಿಟ್ಟಿದೀವಿ. ಹಂಗಾಗಿ ಇದು ಬದಲಾಗ್ಬೇಕಂದ್ರೆ ಶಿಕ್ಷಣ ಬರ್ಬೇಕಲ್ಲ. ನಾಳೆ ನಿಮ್ಮಂತವ್ರು ಬಂದ್ರೆ ಕೇಳ್ಬೋದು. ನಿಮ್ಮ ಮನೆ ಯಾವ್ದು? ನಮ್ಮನೆ ಆ ಸೈಡ್ ಇದೆ ಸರ್. ಹೌದಾ? ತಂದೆ ತಾಯಿ ಏನ್ ಮಾಡ್ತಾರೆ? ಎಲ್ಲ ಬಟ್ಟಿ ಕೆಲಸನೇ ಮಾಡೋದು ಸರ್. ಹೌದಾ? ಓಕೆ ಅಮ್ಮ, ಅಯ್ಯೋ ಅದ್ಭುತ ತಾಯಿ, ನಿಮ್ ಮಾತಾಡ್ಸ್ಕೊ ಖುಷಿ ಆಯ್ತು. ನಾನು ಅಲ್ಲಿಗೆ ಬರ್ತೀನಿ. ಇನ್ನು ಚುರುಮರಿ ಇನ್ಮೇಲೆ ಶುರು ಆಗುತ್ತೆ. ಸ್ವಲ್ಪ ಬಿಸಿಲು ಇದ್ದಿಲ್ಲ ಸರ್, ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಸರ್. ಸ್ಟಾರ್ಟ್ ಆಗುತ್ತಾ? ಓಕೆ, 10 ಗಂಟೆಗೆ ಬರ್ತೀನಿ. ನಿಮ್ಮ ಹೆಸರು ಏನಂದ್ರೆ? ಅನ್ನಪೂರ್ಣೇಶ್ವರಿ ಅಂತ. ಅನ್ನಪೂರ್ಣೇಶ್ವರಿ ಹೆಸರು ಚಂದ ಐತಿ ನಿಮ್ದು.